पनीर पकौड़ा बनाएंगे। ಸೊ ವೆಲ್ಕಮ್ ಬ್ಯಾಕ್ ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ವ್ಲಾಗ್ಸಿಗೆ. ಕೇಳಿಸ್ಕೊಂಡ್ರಲ್ವಾ ನನ್ನ ಮಗ ಹೇಳಿದ್ದು. ಸೊ ಪನ್ನೀರ್ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಒಂದು ಬೌಲಿಗೆ ಕಡಲೆ ಹಿಟ್ಟು, ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಮತ್ತು 1 ಸ್ಪೂನಷ್ಟು ಖಾರದ ಪುಡಿ, ಮತ್ತು ಜೀರಿಗೆ ಮತ್ತು ಅಜ್ವಾಯಿನ್, ಸ್ವಲ್ಪ ಅಡುಗೆ ಸೋಡಾ ಹಾಕ್ತೀನಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಒಂದು ಚೂರಷ್ಟು ಅಡುಗೆ ಸೋಡಾ ಹಾಕಿದರೆ ಸಾಕು, ಸ್ವಲ್ಪ ಗರಿಗರಿಯಾಗಿ ಬರಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಚೂರೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಇದನ್ನು. ಸೊ ನೋಡಿ, ಎಣ್ಣೆ ಕಾಯಕ್ಕಿಟ್ಟಿದ್ದೆ ನಾನು, ಸ್ವಲ್ಪ ಬಿಸಿ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ. ಸ್ವಲ್ಪ ಕಾದ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಚೂರೇ ಎಣ್ಣೆ ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ತೀರಾ ಗಟ್ಟಿಯಾಗಿ ಕಲಿಸ್ಬೇಡಿ, ತೀರಾ ತೆಳುವಾಗೂ ಕಲಿಸ್ಕೋಬೇಡಿ. ನೋಡಿ, ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿ, ಅದಕ್ಕೋಸ್ಕರ. ಸೊ ನೋಡಿ, ಈ ಥರ ಕಲಿಸ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಹೇಗೆ ಬಂತು ಅಂತ ನನಗೂ ತಿಳಿಸಿ ಪನ್ನೀರ್ ಪಕೋಡ. ಯಾರಿಗೆಲ್ಲ ಪನ್ನೀರ್ ಇಷ್ಟ ಆಗುತ್ತಲ್ವ, ಸೊ ಅವರಿಗೆಲ್ಲ ಈ ಥರ ಪನ್ನೀರ್ದು ಐಟಮ್ ಏನೇ ಮಾಡಿದರೂ ತುಂಬ ಇಷ್ಟಪಡ್ತಾರೆ. ಸೊ ನನಗೂ ತುಂಬ ಇಷ್ಟ ಪನ್ನೀರ್. ನನಗೆ ನನ್ನ ಚಿಕ್ಕ ಮಗಗೆ, ದೊಡ್ಡ ಮಗಗೆ ತುಂಬ ಇಷ್ಟಪಟ್ಟು ತಿಂತೀವಿ ಪನ್ನೀರ್ನ. ಸೊ ನೋಡಿ, ಈ ಥರ ಇರಬೇಕು. ಸೊ ನಾನು ಪನ್ನೀರೆಲ್ಲ ಕ್ಯೂಬ್ಸ್ನೆಲ್ಲ ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ ನಾನು, ಅದರಲ್ಲಿ ಒಂದೊಂದೇ ಈ ಥರ ಡಿಪ್ ಮಾಡ್ಕೊಂಡು ಅದರಲ್ಲಿ ಹಾಕೋಣ. ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಈ ಥರ ಹಾಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ, ಟೇಸ್ಟ್ ತುಂಬಾ ಟೇಸ್ಟಿಯಾಗುತ್ತೆ. ಖಾರ ಎಲ್ಲ ನೀವು ಇನ್ನೊಂದಿಷ್ಟು ಖಾರ ಬೇಕು ಅಂತಂತಂದರೆ ಇನ್ನೊಂದಿಷ್ಟು ಖಾರ ಹಾಕ್ಕೋಬೋದು. ಸೊ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ನಾನಿದು 3 ಮಾಡ್ತಿರೋದ್ರಿಂದ ಇಷ್ಟು ಸಾಕಾಗುತ್ತೆ ಖಾರ ಎಲ್ಲ. ಸೊ ಜಾಸ್ತಿ ಖಾರ ಹಾಕಿದರೆ ಮಕ್ಕಳಿರೋ ಮನೆಯಲ್ಲಿ ಜಾಸ್ತಿ ತಿನ್ನೋದಿಲ್ಲಲ್ಲ ಖಾರ, ಸೊ ಅದಕ್ಕೆ. ಸೊ ದೊಡ್ಡವರಿಗೆ ಅಂದರೆ ಇನ್ನೊಂದಿಷ್ಟು ಖಾರ ಹಾಕ್ಕೋಬೋದು ಚೂರು. ಸೊ ನೋಡಿ, ಈ ಥರ ಕೆಂಪಗಾಗೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಸೊ ಈ ಥರ ತೆಳುವಾಗಿ ಇರೋ ಜಾಡಿನಲ್ಲಿ ತೆಕ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಇಳ್ಕೊಳ್ಳುತ್ತೆ ಅವಾಗ. ನೋಡಿ, ಹೊರಗಡೆಯಿಂದ ಕ್ರಿಸ್ಪಿ ಇರುತ್ತೆ, ಒಳಗಡೆಯಿಂದ ಸಾಫ್ಟ್ ಆಗಿದೆ. ನೋಡಿ, ಒಂದು ಸರ್ವಿಂಗ್ ಪ್ಲೇಟಿಗೆ ತೆಕ್ಕೊಂಡಿದ್ದೀನಿ ನಾನು. ನನ್ನ ಮಗ ಆಲ್ರೆಡಿ ಬಂದು ತಿಂದ್ಬಿಟ್ಟು ಹೋದ. ಹೇಗಾಗಿದೆ ಅಂತ ಅವ್ನ ರಿಯಾಕ್ಷನ್ ನೋಡೋಣ ಅಂತ ಅಂದ್ಕೊಂಡು ತೆಕ್ಕೊಳ್ಳೋಣ ವೀಡಿಯೋ ಅನ್ನೋದ್ರಾಗೆ ಅವ್ನು ತಿಂದ್ಬಿಟ್ಟಿದ್ದ. ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ದ. ನೋಡಿ, ನೀವು ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.